ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹಾಂಗ್ಕಾಂಗ್ನಿಂದ ಮಕಾವ್ನ ನಾವು ಹೇಗೆ ತಲುಪಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ ಮಕಾವ್ನಲ್ಲಿ ಕಳೆದ 2 ದಿನಗಳನ್ನು 2 ವಿಡಿಯೋಗಳಾಗಿ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಹಾಂಗ್ಕಾಂಗ್ನಿಂದ ಮಕಾವ್ಗೆ ಹೇಗೆ ಫೆರಿಯಲ್ಲಿ ತಲುಪ್ಬೋದು, ಅಲ್ಲಿ ಏನೆಲ್ಲ ಜಾಗಗಳನ್ನ ನೋಡ್ಬೋದು ಅನ್ನೋದನ್ನು ಹಂಚ್ಕೊಳ್ತಾ ಇದ್ದೀನಿ. ಇದರ ಮೊದಲನೇ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. Once again, welcome back to Hong Kong and Macau travel series. ಮಕಾವ್ಗೆ ಹೋಗುವಂಥ ಫೆರಿ ಟರ್ಮಿನಲ್ ಹಾಂಗ್ಕಾಂಗ್ನಲ್ಲೇ ಇದೆ. ಮೆಟ್ರೋಯಿಂದ ರೀಚ್ ಆಗ್ಬೋದು. ಅಲ್ಲಿ ಟಿಕೆಟ್ಸ್ ತಗೊಂಡು ಈ ರೀತಿ ಇಮಿಗ್ರೇಷನ್ನ ಕ್ರಾಸ್ ಮಾಡಬೇಕು. ನಾವು ಹೇಗೆ ಏರ್ಪೋರ್ಟಲ್ಲಿ ಇಮಿಗ್ರೇಷನ್ ಕ್ರಾಸ್ ಮಾಡ್ತೀವಿ ಅದೇ ರೀತಿ ಸ್ಟ್ಯಾಂಪ್ ಮಾಡಿಸ್ಕೊಳ್ಬೇಕು. ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ಫೆರಿ ತಗೊಳ್ಬೇಕು. ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಇರುತ್ತೆ. ಫೆರಿಗೆ ಬಂದು ಕೂತಿದ್ದೀವಿ. ಫಸ್ಟ್ ಮಗುಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು. ಆಮೇಲೆ ಚೆಕಿಂಗ್ ಕೌಂಟರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು. 1 year ಕಂಪ್ಲೀಟ್ ಆಗಿರೋ ಮಕ್ಳಿಗೆ ಫುಲ್ ಟಿಕೆಟ್ ಆದ್ರು. ಸೊ 3 ಜನ ಟಿಕೆಟ್ಸ್ ತಗೊಂಡ್ ಕೂತಿದೀವಿ. ವಿಂಡೋ ಸೀಟೇ ಕೊಟ್ಟಿದ್ದಾರೆ, ಬಟ್ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಜರ್ನಿ ಹೇಗಿರುತ್ತೆ. ಆಲ್ಮೋಸ್ಟ್ 1.5 ಗಂಟೆ ಆಗುತ್ತೆ ಹಾಂಗ್ಕಾಂಗ್ನಿಂದ ಮಕಾವ್ನ ರೀಚ್ ಆಗೋದಕ್ಕೆ. ಫೆರಿನಲ್ಲಿ ಆರಾಮಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಮಕ್ಕಳು ಯಾರಿಗೂ ಏನು ಅಷ್ಟೊಂದು ಡಿಸ್ಟರ್ಬ್ ಆಗೋಲ್ಲ. ಫುಲ್ಲಿ ಕವರ್ಡ್ ಇತ್ತು ಫೆರಿ, ಅದರಿಂದ ನೀರು ಕೂಡ ಏನು ಕಾಣಿಸ್ಲಿಲ್ಲ. ಅಲ್ಲಿಂದ ನೇರವಾಗಿ ನಾವು ಬಂದಿದ್ದು ಊಟ ಮಾಡೋದಕ್ಕೆ. ಲಂಚ್ ಮುಗಿಸ್ಕೊಂಡು ಅದರ ನಂತರ ನಾವು ಹೋಟೆಲ್ ರೀಚ್ ಆದ್ವಿ. ಹೋಟೆಲ್ ಕ್ಯಾರವೆಲ್ ಅಂತ, ಇದು ಬಸ್ ಸ್ಟಾಪ್ನಿಂದ ತುಂಬಾ ಹತ್ತಿರ ಇದೆ. ಅಲ್ಲಿ ಉಳ್ಕೊಂಡಿದ್ವಿ ನಾವು 2 ದಿನ. ಹೋಟೆಲ್ ಅಂತೂ ಸೂಪರ್ ಆಗಿತ್ತು. ನಾನು ಕೂಡ ಒಂದಷ್ಟು ವ್ಲಾಗ್ಸ್ ನೋಡಿ, ರಿವ್ಯೂಸ್ ನೋಡಿ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ನಾವು ಹೋಗಿದ್ದ ದಿನ ಮಕಾವ್ನಲ್ಲಿ ಮಳೆ ಬರ್ತಿತ್ತು. ಸೊ ಫುಲ್ ಇಡೀ ಸಿಟಿನ ಫಸ್ಟ್ ಒಂದು ರೌಂಡ್ ಮಳೆಯಲ್ಲೇ ಕಾರ್ ಒಳಗಡೆಯಿಂದ ನೋಡ್ಕೊಂಡು. ತುಂಬ ಬ್ಯೂಟಿಫುಲ್ ಆಗಿದೆ ಸಿಟಿ ಅಂತೂ. ಈ ದಿನ ನಾವು ಬಂದಂಥ ಮೊದಲನೇ ಜಾಗ ಈ ಟೀಮ್ ಲ್ಯಾಬ್ ಸೂಪರ್ ನೇಚರ್ ಅಂತ. ಇದು ಒಂದು ಮಕಾವ್ನ ವೆನೇಷಿಯನ್ ಅನ್ನೋ ಒಂದು ಕ್ಯಾಸಿನೋ ಒಳಗಡೆ ಇದೆ. ಇದಕ್ಕೆ ಟಿಕೆಟ್ಸ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕು. ಕೇಲುಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ನಲ್ಲಿ ಇದರ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಆಮೇಲೆ ಬಂದು ಎಂಟ್ರಿ ತೊಗೊಳ್ಬೇಕು. ಒಳಗಡೆ ನೋಡಿ ಇಷ್ಟು ಅದ್ಭುತವಾಗಿದೆ, ಲೈಕ್ ಹೇಳೋದಕ್ಕಾಗಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ಫ್ಯಾಕ್ಟ್ ಫೋಟೋಸ್ ವೀಡಿಯೋಸ್ ಕೂಡ ಜಸ್ಟಿಸ್ ಕೊಡಲ್ಲ ಆ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಪ್ರತಿಯೊಂದು ಹಾಲಲ್ಲೂ ತುಂಬ ಡಿಫ್ರೆಂಟ್ ಆಗಿರೋ ಅಂಥ ಗೇಮ್ಸ್ ಆಡ್ಬೋದು. ಇಲ್ಲಿ ನೋಡಿ ಗ್ರಾಫಿಕ್ಸೇ ಬೇರೆ ಥರ ಇದೆ. ಹಿಂದಿನ ಫ್ರೇಮಲ್ಲಿ ಫುಲ್ ಹೂ ಇತ್ತು, ಇಲ್ಲಿ ಓಷನ್ ಥರ ಮಾಡಿದ್ದಾರೆ, ಸಮುದ್ರ ಥರ ಮಾಡಿದ್ದಾರೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಅಷ್ಟೇ ತುಂಬ ಇಂಟರ್ಯಾಕ್ಟಿವ್ ಆಗಿರೋ ಅಂತಹ ಒಂದು ಲ್ಯಾಬ್ ಇದು. ನಾವು ಹೇಗೆ ಫನ್ ವರ್ಲ್ಡ್ ಆ ಥರದಕ್ಕೆಲ್ಲ ಹೋಗ್ತೀವಿ ಅದೇ ರೀತಿ, ಆದರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಒಂದು ಗ್ರಾಫಿಕ್ಸ್ ಜೊತೆಲಿ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಈ ಲ್ಯಾಬಲ್ಲಿ ನೋಡ್ಬೋದು. ಇನ್ನೂ ನಮ್ಮ ಬೇಬಿ ಅಂತೂ ಫಸ್ಟು ಸ್ವಲ್ಪ ಭಯ ಆಯಿತು ಅವಳಿಗೆ, ಬಟ್ ಆಮೇಲೆ ತುಂಬಾ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫ್ಲವರ್ಸ್ ಮತ್ತು ಸ್ಟಾರ್ಸ್ ಅಂತೆಲ್ಲ ಅದನ್ನು ರೆಕಗ್ನೈಸ್ ಮಾಡ್ತಿದ್ಲು. ಇಲ್ಲಿ ನೋಡಿ ಇದೊಂದು ಟ್ರ್ಯಾಂಪುಲಿನ್ ಪ್ಲೇಸು. ಇದರಲ್ಲಿ 6 ವರ್ಷದ ಮೇಲಿನ ಮಕ್ಕಳೆಲ್ಲ ಬಂದು ಈ ರೀತಿ ಆಟ ಆಡ್ಬೋದು. ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದೆ ಅಂದರೆ ಈ ಪರ್ಟಿಕ್ಯುಲರ್ ಪ್ಲೇಸ್. ಈ ಇಡೀ ಹಾಲಲ್ಲಿ ತುಂಬ ದೊಡ್ಡ ದೊಡ್ಡ ಬಲೂನ್ಸ್ ಹಾಕಿದ್ದಾರೆ. ಈ ಮಕ್ಕಳಿಗೆ ಹೇಗೆ ಆಟ ಆಡೋದಕ್ಕೆ ಬಾಲ್ ಪಿಟ್ ಮಾಡ್ತಾರೆ ಅದೇ ರೀತಿ ದೊಡ್ಡವರು ಚಿಕ್ಕವರು ಎಲ್ಲರೂ ಆಟ ಆಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಬಲೂನ್ಸ್ ಎಷ್ಟು ದೊಡ್ಡದಿತ್ತು ಅಂದರೆ ಇನ್ಫ್ಯಾಕ್ಟ್ ದೊಡ್ಡವರು ಕೂಡ ಮಕ್ಕಳಾಗಿ ಹೋಗ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಜಾಗ. ಕೊನೆಯದಾಗಿ ನಾವು ಬಂದಿದ್ದು ಈ LED ಹೌಸ್ಗೆ. ಇದು ಹೇಗೆ ಅಂತಂದರೆ ಸುತ್ತಲೂ ಕರ್ಟನ್ಸ್ ಥರ LEDs ಬಿಟ್ಟಿದ್ದಾರೆ, ಮತ್ತು ಅಲ್ಲಿ ಈ ರೀತಿ ಲೈಟ್ಸ್ ಬರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗಲ್ಲ. ಮತ್ತು ಒಂದು
ಅಷ್ಟೊತ್ತು ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಲೈಕ್ ಆ ಕಡೆ ಈ ಕಡೆ ಹೋಗೋದಕ್ಕೂ ಇಷ್ಟ ಆಗಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ, ಸಾಕಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ಆ್ಯಂಡ್ ಇದೆಲ್ಲ ಖಂಡಿತವಾಗ್ಲೂ ನಮಗೆ ಬೇರೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಅದಕ್ಕೆ ಇದನ್ನು ಮಿಸ್ ಮಾಡದೆ ಹೋಗಲೇಬೇಕು ಅಂತ ಹೇಳಿ ನಾವು ಮಕಾವ್ನಲ್ಲಿ ಮೊದಲನೇ ದಿನವೇ ಈ ಜಾಗಕ್ಕೆ ಹೋದ್ವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ವರ್ತ್ ದ ಪ್ರೈಸ್. ಟೀಮ್ ಲ್ಯಾಬ್ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ. ನಾ ಹೇಳ್ದಂಗೆ ಇದು ವೆನೇಷಿಯನ್ ಅನ್ನೋ ಒಂದು ಕ್ಯಾಸಿನೋ ಅಲ್ಲಿರೋದು. ಇಲ್ಲಿರೋ ಪ್ರತಿಯೊಂದು ಕ್ಯಾಸಿನೋ ಕೂಡ ಒಂದು ಅರಮನೆಗಿಂತ ಕಡಿಮೆ ಇಲ್ಲ. ನೋಡಿ, ಇದು ಒಂದು ಸ್ಮಾಲ್ ಕಾರಿಡಾರ್ ಅಷ್ಟೇ ಅಲ್ಲಿ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಪ್ಯಾಲೇಸ್ ಥರನೇ ಕಟ್ಟಿದ್ದಾರೆ. ಪ್ರತಿ ಡೀಟೇಲಿಂಗ್ ಅಷ್ಟು ಚೆನ್ನಾಗಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಹೊರಗಡೆಗೆ ಬಂದ್ವಿ. ಮಗು ಅಂತೂ ಅಲ್ಲಿದ್ದ ಲೈಟಿಂಗ್ಸು ಮತ್ತು ದೊಡ್ಡ ದೊಡ್ಡ ಸ್ಕ್ರೀನ್ಸ್ನೆಲ್ಲ ನೋಡಿಕೊಂಡು ತುಂಬ ಖುಷಿಯಾಗಿ ಹೋಗಿದ್ಲು. ಇನ್ಫ್ಯಾಕ್ಟ್ ಅಲ್ಲಿಂದ ಬರೋಕ್ಕೆ ರೆಡಿ ಇರಲಿಲ್ಲ. ನಾವಿಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಜಾಗ ನೋಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ನೈಟಲ್ಲಿ ಪ್ರತಿಯೊಂದು ಜಾಗನ ನೋಡೋದೇ ಚೆಂದ. ಏನಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಲೈಕ್ ನೋಡಿ, ಇದು ಐಫಿಲ್ ಟವರ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಹೇಗಿದೆ ಜಾಗ? ಸೂಪರ್ ಆಗಿದೆ. ಫುಲ್ ಶಾಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ಪ್ರಪಂಚದಲ್ಲಿರುವಂತಹ ಎಲ್ಲ ಫೇಮಸ್ ಜಾಗಗಳು, ಅದು ಬಿಗ್ ಬೆನ್ ಆಗಿರ್ಬೋದು ಅಥವಾ ಐಫಿಲ್ ಟವರ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಐಕಾನಿಕ್ ಜಾಗಗಳನ್ನು ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಮಕಾವ್ ಮತ್ತು ಹಾಂಗ್ಕಾಂಗ್ನಲ್ಲಿ ಎರಡೂ ಕಡೆ ನೀವು ಟ್ರಾಲೀಸ್ನ ತೊಗೊಂಡು ಓಡಾಡ್ಬೋದು. ಮಕ್ಕಳಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಕೊನೆಯದಾಗಿ ನಾವು ಬಂದಿದ್ದು ಲಾರ್ಕಾ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಇದು ಮಕಾವ್ನಲ್ಲಿನ ತುಂಬ ಫೇಮಸ್ ರೆಸ್ಟೋರೆಂಟ್, ಮಿಶ್ಲಿನ್ ಸ್ಟಾರ್ ರೆಸ್ಟೋರೆಂಟ್. ಇಲ್ಲಿ ಒಂದು ಅಥೆಂಟಿಕ್ ಆಗಿರುವಂತಹ ಪೋರ್ಚುಗೀಸ್ ಊಟ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಏನ್ ಸ್ಪೆಷಲ್ ಇವತ್ತು? ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಅದಕ್ಕೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಈ ರೆಸ್ಟೋರೆಂಟ್ ನ ರಿಸರ್ಚ್ ಮಾಡಿ ಬಂದಿದ್ದೀವಿ. ಇದ್ರ ಹೆಸರು ಲಾರ್ಕಾ ಅಂತ. ಇದು ಮಕಾವಲ್ಲಿದೆ. ಮಕಾವಲ್ಲಿ ಇರುವಂತಹ ಒಂದೇ ಒಂದು ಮಿಶ್ಲಿನ್ ಸ್ಟಾರ್ ರೆಸ್ಟೋರೆಂಟ್ ಇದು. ಅಂಡ್ 2 ವರ್ಷ ಸತತವಾಗಿ 2024 ಮತ್ತೆ 2025 2 ವರ್ಷನೂ ಅವ್ರಿಗೆ ಮಿಶ್ಲಿನ್ ಸ್ಟಾರ್ ಬಂದಿದೆ. ಸೊ ಈ ಫುಡ್ ಟ್ರೈ ಮಾಡಕ್ಕೆ ನಾನು ತುಂಬಾ ಎಕ್ಸೈಟೆಡ್. ಅಂಡ್ ಈ ಸ್ಪೆಷಲ್ ಡೇಲಿ ಊಟ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲೇನೆ. ಇಲ್ಲಿ ನಾವು ಆರ್ಡರ್ ಮಾಡಿದಂಥ ಡಿಶಸ್ ಬಂದು ಪೋರ್ಚುಗೀಸ್ ಚಿಕನ್ ಮತ್ತು ಲ್ಯಾಮ್ ಚಾಪ್. ಎರಡೂ ಅಷ್ಟೇ ತುಂಬ ಅದ್ಭುತವಾಗಿತ್ತು. ಒಂದು ವಂಡರ್ಫುಲ್ ಡಿನ್ನರ್ ಮಾಡಿದ್ವಿ ಆ್ಯನಿವರ್ಸರಿ. ಸೊ ಒಂದು ಒಳ್ಳೆ ಮೆಮೊರಿ ನಮಗೆ. ಮಗು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಡಿನ್ನರ್ನ. ಮಕಾವ್ನಲ್ಲಿ ಮೊದಲನೇ ದಿನ ಸಾಕಷ್ಟು ಜಾಗಗಳನ್ನ ನೋಡಿದ್ವಿ. ಇಡೀ ಸಿಟಿ ರೌಂಡ್ ಹಾಕಿದ್ವಿ, ಕ್ಯಾಸಿನೋಸ್ನ ನೋಡಿದ್ವಿ, ಒಂದೊಳ್ಳೆ ಊಟ ಮಾಡಿದ್ವಿ. ಇದಕ್ಕಿಂತ ಆ್ಯನಿವರ್ಸರಿ ಮೆಮೊರಿ ಇನ್ನೇನು ಬೇಕು ಅಲ್ವಾ? ಇನ್ನು ಈ ಕ್ಯಾಸಿನೋಸ್ ಬಗ್ಗೆ ಹೇಳೋದಾದರೆ ಇದನ್ನು ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು, ಮತ್ತು ಒಂದು ದಿನ ಕೂಡ ಸಾಕಾಗಲ್ಲ. 2 ದಿನ 100% ಬೇಕಾಗುತ್ತೆ. ತುಂಬ ದೊಡ್ಡ ದೊಡ್ಡ ಕ್ಯಾಸಿನೋಸ್ ಇದೆ. ಪ್ರತಿ ಕಾರ್ನರ್ ತುಂಬ ಫೋಟೋಗ್ರಾಫಿಕ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಅಷ್ಟು ಒಂದೊಳ್ಳೆ ಪೇಂಟಿಂಗ್ ಥರ ಇದೆ, ನೀವು ನೋಡ್ತಿರೋ ಹಾಗೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಮೊದಲನೇ ದಿನನ ಮುಗಿಸ್ಕೊಳ್ತಾ ಇದ್ದೀವಿ. ಮುಂದಿನ ವೀಡಿಯೋದಲ್ಲಿ 2ನೇ ದಿನ ಮಕಾವ್ನಲ್ಲಿ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.